ಗ್ರಾಮ ಪಂಚಾಯತ್ ಕಚೇರಿ ಮುಂದೆಯೇ ಬೃಹತ್ ಆದ ಒಂದು ಗುಂಡಿ ಬಿದ್ದಿದೆ. ಕಿತ್ತಗನೂರು ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ರಸ್ತೆ ನೋಡಕ್ಕಾಗಲ್ಲ ಹಂಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿ. ಅವೈಜ್ಞಾನಿಕ ಕಾಮಗಾರಿಯಿಂದ 2 ವರ್ಷದ ತ್ರಿಶೂಲ್ ಮೃತಪಟ್ಟಿರುವಂತಹ ಘಟನಾ ಸ್ಥಳದಿಂದ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ನಿಮಗೆ ಘಟನಾ ಸ್ಥಳದ ಸದ್ಯದ ಚಿತ್ರಣ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಯಾವಾಗ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದ 2 ವರ್ಷದ ತ್ರಿಶೂಲ್ ಮೃತಪಟ್ಟರು, ಆ ಒಂದು ಕ್ಷಣದಿಂದ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಸದ್ಯ ಇದಕ್ಕೆ ಆ ಘಟನಾ ಸ್ಥಳಕ್ಕೆ ಇದೀಗ ಜಲ್ಲಿ ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಆರಂಭಿಕ ಹಂತದಲ್ಲಿ ಮಣ್ಣು ಹಾಕಿದ್ರು, ಬಟ್ ಇದೀಗ ಜಲ್ಲಿ ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಟ್ ಇಲ್ಲಿಯ ಜನರ ಆಗ್ರಹ ಏನಂದ್ರೆ, ನಮಗೆ ತಾತ್ಕಾಲಿಕವಾಗಿರುವಂತಹ ಪರಿಹಾರ ಬೇಡ, ಶಾಶ್ವತವಾಗಿರುವಂತಹ ಪರಿಹಾರ ಬೇಕು. ಈ ಒಂದು ರಸ್ತೆಗೆ ಡಾಂಬರೀಕರಣ ಮಾಡಿ ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸದ್ಯಕ್ಕೆ ಜಲ್ಲಿಕಲ್ಲು ಹಾಕಿರೋದ್ರಿಂದ ದ್ವಿಚಕ್ರ ವಾಹನ ಸವಾರರ ಸಮಸ್ಯೆ ಮತ್ತೆ ಮುಂದುವರೆದಿದೆ. ಅವರು ಮತ್ತೆ ಪರಿತಪಿಸುವಂತಹ ಪ್ರಮೇಯ ಎದುರಾಗಿರುವಂತದ್ದು. ಯಾಕಂದ್ರೆ ಈ ಒಂದು ರಸ್ತೆಯಲ್ಲಿ ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನದ ಓಡಾಟ ಕಾಣುತ್ತೆ. ಯಾಕೆ ಮುಖ್ಯ ರಸ್ತೆ ಆಗಿರೋದ್ರಿಂದ ವಾಹನಗಳ ಓಡಾಟ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಬಟ್ ಇಲ್ಲಿ 2 ಕಿಲೋಮೀಟರ್ ಹೋಗಲು ಕೂಡ ಅವರಿಗೆ ಕನಿಷ್ಠ ಅರ್ಧ ಗಂಟೆ ಬೇಕಾಗ್ತಾ ಇದೆ. ಈ ಒಂದು ಹದಗೆಟ್ಟ ರಸ್ತೆಯಿಂದ ಈಗಾಗಲೇ 5 ಸಾವು ಆಗಿದೆ. ಇದೇ ಕಾರಣಕ್ಕೆ ಇಲ್ಲಿ ಜನರ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಜಲ್ಲಿಕಲ್ಲು ಹಾಕಿ ತಾತ್ಕಾಲಿಕವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅದರ ಜೊತೆಗೆ ಯಾವಾಗ ರಿಪಬ್ಲಿಕ್ ಕನ್ನಡ ಇಲ್ಲಿರುವಂತಹ ಪ್ರತಿಯೊಂದು ಸಮಸ್ಯೆ ಬಗ್ಗೆ ದನಿ ಹೊತ್ತಿತ್ತು, ಅದರಲ್ಲೂ ಕೂಡ ಪ್ರಮುಖವಾಗಿ ಅಲ್ಲಿರುವಂತಹ ಓಪನ್ ಆಗಿರುವಂತಹ ಚರಂಡಿ ಬಗ್ಗೆ ಕೂಡ ಇದೀಗ ಅದನ್ನು ಮುಚ್ಚುವಂತಹ ಒಂದು ಕೆಲಸ ಆಗಿದೆ. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಇಲ್ಲಿರುವಂತಹ ಪಿಡಿಒ ಕೂಡ ನಿನ್ನೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಇವತ್ತು ಮತ್ತಷ್ಟು ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆ ಇವತ್ತು ಸದ್ಯಕ್ಕೆ ಇಲ್ಲಿ ಜಲ್ಲಿಕಲ್ಲು ಹಾಕಿ ಒಂದು ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಿತ್ತಗನೂರು ಗ್ರಾಮ ಪಂಚಾಯತ್ ಕಚೇರಿ ಮುಂದೆಯೇ ಬೃಹತ್ ಆದ ಒಂದು ಗುಂಡಿ ಬಿದ್ದಿದೆ. ಕಿತ್ತಗನೂರು ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ರಸ್ತೆ ನೋಡಕ್ಕಾಗಲ್ಲ ಹಂಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿ. ಅವೈಜ್ಞಾನಿಕ ಕಾಮಗಾರಿಯಿಂದ 2 ವರ್ಷದ ತ್ರಿಶೂಲ್ ಮೃತಪಟ್ಟಿರುವಂತಹ ಘಟನಾ ಸ್ಥಳದಿಂದ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ನಿಮಗೆ ಘಟನಾ ಸ್ಥಳದ ಸದ್ಯದ ಚಿತ್ರಣ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಯಾವಾಗ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದ 2 ವರ್ಷದ ತ್ರಿಶೂಲ್ ಮೃತಪಟ್ಟರು, ಆ ಒಂದು ಕ್ಷಣದಿಂದ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಸದ್ಯ ಇದಕ್ಕೆ ಆ ಘಟನಾ ಸ್ಥಳಕ್ಕೆ ಇದೀಗ ಜಲ್ಲಿ ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಆರಂಭಿಕ ಹಂತದಲ್ಲಿ ಮಣ್ಣು ಹಾಕಿದ್ರು, ಬಟ್ ಇದೀಗ ಜಲ್ಲಿ ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಟ್ ಇಲ್ಲಿಯ ಜನರ ಆಗ್ರಹ ಏನಂದ್ರೆ, ನಮಗೆ ತಾತ್ಕಾಲಿಕವಾಗಿರುವಂತಹ ಪರಿಹಾರ ಬೇಡ, ಶಾಶ್ವತವಾಗಿರುವಂತಹ ಪರಿಹಾರ ಬೇಕು. ಈ ಒಂದು ರಸ್ತೆಗೆ ಡಾಂಬರೀಕರಣ ಮಾಡಿ ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸದ್ಯಕ್ಕೆ ಜಲ್ಲಿಕಲ್ಲು ಹಾಕಿರೋದ್ರಿಂದ ದ್ವಿಚಕ್ರ ವಾಹನ ಸವಾರರ ಸಮಸ್ಯೆ ಮತ್ತೆ ಮುಂದುವರೆದಿದೆ. ಅವರು ಮತ್ತೆ ಪರಿತಪಿಸುವಂತಹ ಪ್ರಮೇಯ ಎದುರಾಗಿರುವಂತದ್ದು. ಯಾಕಂದ್ರೆ ಈ ಒಂದು ರಸ್ತೆಯಲ್ಲಿ ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನದ ಓಡಾಟ ಕಾಣುತ್ತೆ. ಯಾಕೆ ಮುಖ್ಯ ರಸ್ತೆ ಆಗಿರೋದ್ರಿಂದ ವಾಹನಗಳ ಓಡಾಟ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಬಟ್ ಇಲ್ಲಿ 2 ಕಿಲೋಮೀಟರ್ ಹೋಗಲು ಕೂಡ ಅವರಿಗೆ ಕನಿಷ್ಠ ಅರ್ಧ ಗಂಟೆ ಬೇಕಾಗ್ತಾ ಇದೆ. ಈ ಒಂದು ಹದಗೆಟ್ಟ ರಸ್ತೆಯಿಂದ ಈಗಾಗಲೇ 5 ಸಾವು ಆಗಿದೆ. ಇದೇ ಕಾರಣಕ್ಕೆ ಇಲ್ಲಿ ಜನರ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಜಲ್ಲಿಕಲ್ಲು ಹಾಕಿ ತಾತ್ಕಾಲಿಕವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅದರ ಜೊತೆಗೆ ಯಾವಾಗ ರಿಪಬ್ಲಿಕ್ ಕನ್ನಡ ಇಲ್ಲಿರುವಂತಹ ಪ್ರತಿಯೊಂದು ಸಮಸ್ಯೆ ಬಗ್ಗೆ ದನಿ ಹೊತ್ತಿತ್ತು, ಅದರಲ್ಲೂ ಕೂಡ ಪ್ರಮುಖವಾಗಿ ಅಲ್ಲಿರುವಂತಹ ಓಪನ್ ಆಗಿರುವಂತಹ ಚರಂಡಿ ಬಗ್ಗೆ ಕೂಡ ಇದೀಗ ಅದನ್ನು ಮುಚ್ಚುವಂತಹ ಒಂದು ಕೆಲಸ ಆಗಿದೆ. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಇಲ್ಲಿರುವಂತಹ ಪಿಡಿಒ ಕೂಡ ನಿನ್ನೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಇವತ್ತು ಮತ್ತಷ್ಟು ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆ ಇವತ್ತು ಸದ್ಯಕ್ಕೆ ಇಲ್ಲಿ ಜಲ್ಲಿಕಲ್ಲು ಹಾಕಿ ಒಂದು ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಿತ್ತಗನೂರು ಗ್ರಾಮ ಪಂಚಾಯತ್ ಕಚೇರಿ ಮುಂದೆಯೇ ಬೃಹತ್ ಆದ ಒಂದು ಗುಂಡಿ ಬಿದ್ದಿದೆ. ಕಿತ್ತಗನೂರು ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ರಸ್ತೆ ನೋಡಕ್ಕಾಗಲ್ಲ ಹಂಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿ. ಅವೈಜ್ಞಾನಿಕ ಕಾಮಗಾರಿಯಿಂದ 2 ವರ್ಷದ ತ್ರಿಶೂಲ್ ಮೃತಪಟ್ಟಿರುವಂತಹ ಘಟನಾ ಸ್ಥಳದಿಂದ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ನಿಮಗೆ ಘಟನಾ ಸ್ಥಳದ ಸದ್ಯದ ಚಿತ್ರಣ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಯಾವಾಗ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದ 2 ವರ್ಷದ ತ್ರಿಶೂಲ್ ಮೃತಪಟ್ಟರು, ಆ ಒಂದು ಕ್ಷಣದಿಂದ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಸದ್ಯ ಇದಕ್ಕೆ ಆ ಘಟನಾ ಸ್ಥಳಕ್ಕೆ ಇದೀಗ ಜಲ್ಲಿ ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಆರಂಭಿಕ ಹಂತದಲ್ಲಿ ಮಣ್ಣು ಹಾಕಿದ್ರು, ಬಟ್ ಇದೀಗ ಜಲ್ಲಿ ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಟ್ ಇಲ್ಲಿಯ ಜನರ ಆಗ್ರಹ ಏನಂದ್ರೆ, ನಮಗೆ ತಾತ್ಕಾಲಿಕವಾಗಿರುವಂತಹ ಪರಿಹಾರ ಬೇಡ, ಶಾಶ್ವತವಾಗಿರುವಂತಹ ಪರಿಹಾರ ಬೇಕು. ಈ ಒಂದು ರಸ್ತೆಗೆ ಡಾಂಬರೀಕರಣ ಮಾಡಿ ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸದ್ಯಕ್ಕೆ ಜಲ್ಲಿಕಲ್ಲು ಹಾಕಿರೋದ್ರಿಂದ ದ್ವಿಚಕ್ರ ವಾಹನ ಸವಾರರ ಸಮಸ್ಯೆ ಮತ್ತೆ ಮುಂದುವರೆದಿದೆ. ಅವರು ಮತ್ತೆ ಪರಿತಪಿಸುವಂತಹ ಪ್ರಮೇಯ ಎದುರಾಗಿರುವಂತದ್ದು. ಯಾಕಂದ್ರೆ ಈ ಒಂದು ರಸ್ತೆಯಲ್ಲಿ ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನದ ಓಡಾಟ ಕಾಣುತ್ತೆ. ಯಾಕಂದ್ರೆ ಮುಖ್ಯ ರಸ್ತೆ ಆಗಿರೋದ್ರಿಂದ
ವಾಹನಗಳ ಓಡಾಟ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಬಟ್ ಇಲ್ಲಿ 2 ಕಿಲೋಮೀಟರ್ ಹೋಗಲು ಕೂಡ ಅವರಿಗೆ ಕನಿಷ್ಠ ಅರ್ಧ ಗಂಟೆ ಬೇಕಾಗ್ತಾ ಇದೆ. ಈ ಒಂದು ಹದಗೆಟ್ಟ ರಸ್ತೆಯಿಂದ ಈಗಾಗಲೇ 5 ಸಾವಾಗಿದೆ. ಇದೇ ಕಾರಣಕ್ಕೆ ಇಲ್ಲಿ ಜನರ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಜಲ್ಲಿಕಲ್ಲು ಹಾಕಿ ತಾತ್ಕಾಲಿಕವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅದರ ಜೊತೆಗೆ ಯಾವಾಗ ರಿಪಬ್ಲಿಕ್ ಕನ್ನಡ ಇಲ್ಲಿರುವಂತಹ ಪ್ರತಿಯೊಂದು ಸಮಸ್ಯೆ ಬಗ್ಗೆ ಧ್ವನಿ ಹೊತ್ತಿತ್ತು, ಅದರಲ್ಲೂ ಕೂಡ ಪ್ರಮುಖವಾಗಿ ಅಲ್ಲಿರುವಂತಹ ಓಪನ್ ಆಗಿರುವಂತಹ ಚರಂಡಿ ಬಗ್ಗೆ ಕೂಡ ಇದೀಗ ಅದನ್ನು ಮುಚ್ಚುವಂತಹ ಒಂದು ಕೆಲಸ ಆಗಿದೆ. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಇಲ್ಲಿರುವಂತಹ ಪಿಡಿಒ ಕೂಡ ನಿನ್ನೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಇವತ್ತು ಮತ್ತಷ್ಟು ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆ ಇವತ್ತು ಸದ್ಯಕ್ಕೆ ಇಲ್ಲಿ ಜಲ್ಲಿಕಲ್ಲು ಹಾಕಿ ಒಂದು ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧ್ವನಿ ಎತ್ತಿ. ಕಿತ್ತಗನೂರು ಗ್ರಾಮ ಪಂಚಾಯತ್ ಕಚೇರಿ ಮುಂದೆಯೇ ಬೃಹತ್ ಆದ ಒಂದು ಗುಂಡಿ ಬಿದ್ದಿದೆ. ಕಿತ್ತಗನೂರು ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ರಸ್ತೆ ನೋಡಕ್ಕಾಗಲ್ಲ ಹಂಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿ. ಅವೈಜ್ಞಾನಿಕ ಕಾಮಗಾರಿಯಿಂದ 2 ವರ್ಷದ ತ್ರಿಶೂಲ್ ಮೃತಪಟ್ಟಿರುವಂತಹ ಘಟನಾ ಸ್ಥಳದಿಂದ ಇವತ್ತು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ನಿಮಗೆ ಘಟನಾ ಸ್ಥಳದ ಸದ್ಯದ ಚಿತ್ರಣ ಹೇಗಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೀನಿ. ಯಾವಾಗ ಈ ಒಂದು ಅವೈಜ್ಞಾನಿಕ ಕಾಮಗಾರಿಯಿಂದ 2 ವರ್ಷದ ತ್ರಿಶೂಲ್ ಮೃತಪಟ್ಟರು, ಆ ಒಂದು ಕ್ಷಣದಿಂದ ರಿಪಬ್ಲಿಕ್ ಕನ್ನಡ ಈ ಬಗ್ಗೆ ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಸದ್ಯ ಇದಕ್ಕೆ ಆ ಘಟನಾ ಸ್ಥಳಕ್ಕೆ ಇದೀಗ ಜಲ್ಲಿ ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಆರಂಭಿಕ ಹಂತದಲ್ಲಿ ಮಣ್ಣು ಹಾಕಿದ್ರು, ಬಟ್ ಇದೀಗ ಜಲ್ಲಿ ಹಾಕುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಟ್ ಇಲ್ಲಿಯ ಜನರ ಆಗ್ರಹ ಏನಂದ್ರೆ, ನಮಗೆ ತಾತ್ಕಾಲಿಕವಾಗಿರುವಂತಹ ಪರಿಹಾರ ಬೇಡ, ಶಾಶ್ವತವಾಗಿರುವಂತಹ ಪರಿಹಾರ ಬೇಕು. ಈ ಒಂದು ರಸ್ತೆಗೆ ಡಾಂಬರೀಕರಣ ಮಾಡಿ ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸದ್ಯಕ್ಕೆ ಜಲ್ಲಿಕಲ್ಲು ಹಾಕಿರೋದ್ರಿಂದ ದ್ವಿಚಕ್ರ ವಾಹನ ಸವಾರರ ಸಮಸ್ಯೆ ಮತ್ತೆ ಮುಂದುವರೆದಿದೆ. ಅವರು ಮತ್ತೆ ಪರಿತಪಿಸುವಂತಹ ಪ್ರಮೇಯ ಎದುರಾಗಿರುವಂತದ್ದು. ಯಾಕಂದ್ರೆ ಈ ಒಂದು ರಸ್ತೆಯಲ್ಲಿ ನಿತ್ಯವೂ ಕೂಡ ದೊಡ್ಡ ಮಟ್ಟದಲ್ಲಿ ವಾಹನದ ಓಡಾಟ ಕಾಣುತ್ತೆ. ಯಾಕಂದ್ರೆ ಮುಖ್ಯ ರಸ್ತೆ ಆಗಿರೋದ್ರಿಂದ ವಾಹನಗಳ ಓಡಾಟ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಬಟ್ ಇಲ್ಲಿ 2 ಕಿಲೋಮೀಟರ್ ಹೋಗಲು ಕೂಡ ಅವರಿಗೆ ಕನಿಷ್ಠ ಅರ್ಧ ಗಂಟೆ ಬೇಕಾಗ್ತಾ ಇದೆ. ಈ ಒಂದು ಹದಗೆಟ್ಟ ರಸ್ತೆಯಿಂದ ಈಗಾಗಲೇ 5 ಸಾವಾಗಿದೆ. ಇದೇ ಕಾರಣಕ್ಕೆ ಇಲ್ಲಿ ಜನರ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಜಲ್ಲಿಕಲ್ಲು ಹಾಕಿ ತಾತ್ಕಾಲಿಕವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಅದರ ಜೊತೆಗೆ ಯಾವಾಗ ರಿಪಬ್ಲಿಕ್ ಕನ್ನಡ ಇಲ್ಲಿರುವಂತಹ ಪ್ರತಿಯೊಂದು ಸಮಸ್ಯೆ ಬಗ್ಗೆ ಧ್ವನಿ ಹೊತ್ತಿತ್ತು, ಅದರಲ್ಲೂ ಕೂಡ ಪ್ರಮುಖವಾಗಿ ಅಲ್ಲಿರುವಂತಹ ಓಪನ್ ಆಗಿರುವಂತಹ ಚರಂಡಿ ಬಗ್ಗೆ ಕೂಡ ಇದೀಗ ಅದನ್ನು ಮುಚ್ಚುವಂತಹ ಒಂದು ಕೆಲಸ ಆಗಿದೆ. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಇಲ್ಲಿರುವಂತಹ ಪಿಡಿಒ ಕೂಡ ನಿನ್ನೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಇವತ್ತು ಮತ್ತಷ್ಟು ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆ ಇವತ್ತು ಸದ್ಯಕ್ಕೆ ಇಲ್ಲಿ ಜಲ್ಲಿಕಲ್ಲು ಹಾಕಿ ಒಂದು ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.